ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕುಂಬ್ಳಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಶಕ್ತಿಪೀಠದ ದೇವಾಲಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಾಲಯದ ಪ್ರಧಾನ ಅರ್ಚಕರಾದ ರಾಜಣ್ಣನವರು ಮಾತನಾಡಿ, ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ರೇಣುಕೆಲ್ಲಮ್ಮ ತಾಯಿ ಪರಿಪೂರ್ಣ ಅನುಗ್ರಹ ಸಮೇತ ಇಲ್ಲಿ ಕುಂಬ್ಳಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಈ ದೇವಿ ನೆಲೆಸಿದ್ದು 34 ವರ್ಷ ಆಯಿತು. ಅಂದರೆ ಮೊದಲು ನಮ್ಮ ಗುರುಗಳಾದ ವೇದ ಬ್ರಹ್ಮ ಸುಬ್ಬರಾಯಾಚಾರ್ಯ ಸ್ವಾಮಿಗಳು ನಮ್ಮ ಮನೆ ಮಟ್ಟಿಗೆ 3 ಕಲ್ಲೆತ್ತಿ ದೇವಾಲಯ ಪ್ರತಿಷ್ಠಾಪನೆ ಮಾಡಿಸಿದ್ರು. ಬಸವೇಶ್ವರ ಜಯಂತಿ ಅಕ್ಷಯ ತೃತೀಯ ದಿವಸ ಅಂದು ಅಷ್ಟಿದ್ದು ದೇವಸ್ಥಾನ ಇಲ್ಲಿಗೆ ಇದುವರೆಗೂ ಒಂದೊಂದು ವರ್ಷ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದಾನಿಗಳು ದೇವಿಯ ಕೃಪೆಯಿಂದ ಎಲ್ಲ ಒಂದೊಂದು ಕಾರ್ಯ ನಡೀತಾ ಇದೆ. ದೇವಾಲಯ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಬಂದು ದೇವಾಲಯದಲ್ಲಿ ಯಾವೇ ಕಾಯಿಲೆ ಕಷ್ಟ ಪೀಡೆ ಪಿಚಾಚಿ ಮಾಟ ಮಂತ್ರ ಏನೇ ಇದ್ರೂ ತಾಯಿ ಸಂಕಲ್ಪದಿಂದ ಎಲ್ಲ ಪರಿಹಾರ ಆಗ್ತದೆ. ಆದ್ದರಿಂದ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂಜೆ ನಡೀತದೆ. ಆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ದಿವಸ ಅನ್ನ ಸಂತರ್ಪಣೆ ನಡೀತದೆ. ದಾನಿಗಳು ಅದೇ ಥರ ಇಲ್ಲಿ ಎಲ್ಲರೂ ತಂದಾಕ್ತಾರೆ. ದೇವಿ ಸಂಕಲ್ಪದಿಂದ ಎಲ್ಲ ನಡೀತದೆ. ಮೊದಲನೇದಾಗಿ ಮತ್ತು ಗ್ರಾಮಸ್ಥರಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಇಲ್ಲಿ ದೇವಿಯ ಪ್ರತಿಯೊಂದು ಕಾರ್ಯವೂ ನಡೀತಾ ಇದೆ. ಎಲ್ಲ ದೇವಿಯ ಸಂಕಲ್ಪದಿಂದ ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲ ನಡೀತಾ ಇದೆ. ಈ ದೇವಾಲಯದ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಈ ದೇವಿ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಾ ನೆಲೆಸಿದ್ದಾಳೆ. ಈ ಗ್ರಾಮದಲ್ಲಿ ಶ್ರೀ ರೇಣುಕೆಲ್ಲಮ್ಮ ದೇವಿ ಶಕ್ತಿಪೀಠ ಎಂದು ಶಾಸ್ತ್ರ ಸುಬದನೆ ಸಮತಾ ಸದ್ಗುಣ ಸದನೆ ಬರ್ತಾರೆ. ಆಂಧ್ರದಿಂದ ಬರ್ತಾರೆ, ಹಾಸನ ಶಿವಮೊಗ್ಗ ಅಲ್ಲಿಂದ ಎಲ್ಲ ಭಕ್ತರು ಸುತ್ತಮುತ್ತಲು ಎಲ್ಲರೂ ದೂರದಿಂದ ಬಂದು ದೇವಿಯ ಸೇವೆಯನ್ನು ಸ್ವಲ್ಪ ಬಿಸ್ನೆಸ್ ಕಡಿಮೆ ಇತ್ತು, ಅದಕ್ಕೆ ಹೇಳೋಣ ಅಂತ ಯಾರು ಹೇಳಿದ್ರು. ಅದಕ್ಕೆ ಹೋದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅದಕ್ಕೆ ಪರವಾಗಿ ಸಂತೆ ಕಲ್ಲಳ್ಳಿ ಆಮೇಲೆ ಸುಶೀಲ ಅಂತ ಸುಮಾರು ಸಲ ಬಂದಿದ್ದೀನಿ ಸರ್. ತುಂಬ ಹುಷಾರಿರಲಿಲ್ಲ, ಬಂದು ಹೋಗೋದ್ರಿಂದ ಪರವಾಗಿಲ್ಲ. ಮೈ ಕಾಲ ಇಲ್ಲಿಗೆ ಬಂದು ಏನು ಪರವಾಗಿಲ್ಲ. ಎಲ್ಲ ಬೇರೆ ಕಡೆ ಎಲ್ಲ ನೋಡ್ಸಿದ್ರೆ ಅಲ್ಲೆಲ್ಲ ಮೇಲಾಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಒಳ್ಳೆಯದಾಗಿದೆ. ನಮ್ಮ ಊರು ಹೊಸಕೋಟೆ. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನನಗೆ ಯಾರು ಹೇಳಿದ್ರು ದೇವಸ್ಥಾನ ಇಲ್ಲಿದೆ ಅಂತ. 3 ತಿಂಗಳಿಂದ ಈಚೆ ನಾನು ಬಂದಿದ್ದೆ. ನನ್ನ ಮೊಮ್ಮಗನ ತುಂಬ ತೊಂದರೆ ಆಗಿತ್ತು. ಬಂದು ವಿಚಾರಿಸಿ ಸ್ವಾಮಿಗಳು ಕೇಳಿದಾಗ ಈ ರೀತಿ ಅವ್ರು ಪರಿಹಾರ ಹೇಳಿದ್ರು. ಆವತ್ತು ನಾವು ಬಾಬೆ ದಿನವೇ ನಮ್ಮ ಮಗ ಬೆಟ್ರ್ ಆಗಿಬಿಟ್ಟ. ಆದರೆ ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲನೂ ಬಂದು ನಾವು ಅವ್ರ ದೇವಸ್ಥಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಅವರು ಮತ್ತು ಅವರ ಅಣ್ಣ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಂತೆ, ಅದ್ರ ಬಗ್ಗೆ ಕೇಳಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ನಾನು. ನಮ್ಮದು ಬಂದು ಪೆತ್ನಹಳ್ಳಿ. ಇಲ್ಲಿ ಬಂದು ನಾವು ದೇವಸ್ಥಾನಕ್ಕೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಾಗಿಂದ
ನಾವು ತುಂಬ ಕಷ್ಟ ಇತ್ತು. ಕಷ್ಟ ಇದ್ದಾಗ ತಾಯಿ ನಮ್ಮನ್ನು ಅನುಗ್ರಹಿಸಿದ್ದಾಳೆ. ಅದನ್ನು ನಮ್ಮನ್ನು ತಾಯಿ ಕೈ ಬಿಟ್ಟಿಲ್ಲ. ಬಂದು ಜನರಿಗೆಲ್ಲ ಸಹಕಾರ ಕೊಟ್ಟಿದ್ದಾಳೆ. ನಮಗೂ ಚೆನ್ನಾಗಾಯಿತು, ನಾವು ಚೆನ್ನಾಗಿದ್ದೀವಿ. ನಾವು ತುಂಬ ಮನೆ ಕಟ್ಟಿದ್ದೀವಿ. ನಾವು ಕಟ್ಟೋದ್ರಲ್ಲಿ ತಾಯಿ ನಮ್ಗೆ ಅನುಕೂಲ ಮಾಡಿದ್ದಾಳೆ. ಆ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ಯಾರು ಬಂದ ಜನರಿಗೆಲ್ಲ ಏನು ಇದ್ದಂತೆ ಪಾಪ ಇಲ್ಲಿ ಹೋಗಲಿ ಸ್ವಾಮೀಜಿಯವರು ಚೆನ್ನಾಗಿ ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ. ಒಳ್ಳೆ ಭಕ್ತಿಯಿಂದ ಕೊಟ್ಟರು ಚೆನ್ನಾಗಾದ್ರಿ ನಾವು ತಾಯಿಯಿಂದ. ನಮ್ಮ ಹೆಸರು ಮುಲಾಂಜಿನ. ಈ ಕರ್ನಾಟಕದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಹಾಸನ, ಶಿವಮೊಗ್ಗ ಅಲ್ಲಿಂದ ಎಲ್ಲ ಭಕ್ತರು ಸುತ್ತಮುತ್ತಲು ಎಲ್ಲರ ದೂರದಿಂದ ಬಂದು ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅವರವ್ರ ಮನಸ್ಸಲ್ಲಿ ಏನಿದೆ, ಅವರು ಭಕ್ತರು ಏನು ಆ ತಾಯಿ ಹತ್ರ ಬೇಡ್ಕೊಂತಾರೆ, ಆ ಇಷ್ಟಾರ್ಥನೆಗಳೆಲ್ಲ ಆ ತಾಯಿ ನೆರವೇರಿಸ್ತಾ ಇದ್ದಾಳೆ. ಬನ್ನಿ ಸರ್.